ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ಹ್ಯಾಪಿ ನ್ಯೂಸ್ನ ಹಂಚ್ಕೋಬೇಕು ಅಂತ ಇದ್ದೀನಿ. ನನಗೆ ಬಂದಂಥ ಕ್ಲೈಂಟು ಪಶ್ಚಾತ್ತಾಪದಿಂದ ತುಂಬಾನೇ ಒದ್ದಾಡ್ತಾ ಇದ್ರು. ತುಂಬಾನೇ ಮೆಥಡ್ಸನ್ನು ಯೂಸ್ ಮಾಡಿದೆ, ಆದರೆ ಟೆಂಪರರಿ ವರ್ಕ್ ಆಗ್ತಾ ಇತ್ತು. ಬಟ್ ಅವ್ರ ಒಳಗಿರುವಂಥ ವಾಯ್ಸನ್ನು ಸಾಫ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರನ್ನು ಅವರು ತುಂಬ ಹಾರ್ಶ್ ಆಗಿ ಬೈಕೊಳ್ತಾ ಇದ್ರು. ಇದನ್ನು ಸಾಲ್ವ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಈ ಮೂವಿ ಇನ್ಸೈಡ್ ಔಟ್ 2. ವೆಲ್ಕಮ್ ಟು ದ 82nd ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಈ ಪ್ರಾಬ್ಲಮ್ಸ್ ಇರಲಿ ಇಲ್ಲದೇ ಇರಲಿ, ಈ ಮೂವಿನ ನೋಡಿ. ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ನಿಮ್ಮ ಫೀಲಿಂಗ್ಸು ನಿಮ್ಮ ಲೈಫನ್ನೇ ಕಂಟ್ರೋಲ್ ಮಾಡ್ತಿರತ್ತೆ ಅಂತ. ನನ್ನ ಕ್ಲೈಂಟ್ನ ಲೈಫಲ್ಲಿ ಮುಖ್ಯವಾಗಿ ಗಿಲ್ಟೇ ಎಲ್ಲ ಕಡೆ ಆಪರೇಟ್ ಮಾಡ್ತಾ ಇತ್ತು. ಸೊ ನಾನು ನನ್ನ ಕ್ಲೈಂಟಿಗೆ ಹೇಳಿದೆ, ನಿಮ್ಮ ಗಿಲ್ಟಿಗೆ ಕೇಳಿ ನೀನು ಯಾಕೆ ಪದೇ ಪದೇ ನನ್ನ ಲೈಫಲ್ಲಿ ಬರ್ತಾ ಇದೆಯಾ ಅಂತ. ಆ ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ನನ್ನ ಕ್ಲೈಂಟ್ ಕೇಳಿದಾಗ ನೀನು ಯಾಕೆ ಬಂದಿದ್ಯಾ ಅಂತ ಗಿಲ್ಟ್ ಹೇಳುತ್ತೆ, ನಿನ್ನ ಹತ್ರ ಪೊಟೆನ್ಷಿಯಲ್ ಇದೆ ಆದರೆ ನೀನು ಯೂಸ್ ಮಾಡ್ತಿಲ್ಲ, ಅದಕ್ಕೆ ಬಂದಿದ್ದೀನಿ ಅಂತ. ಅದಕ್ಕೆ ಕ್ಲೈಂಟ್ ಹೇಳ್ತಾರೆ, ಓಕೆ, ಬಟ್ ಈ ಥರ ಬೈಯೋದ್ರಿಂದ ಏನು ಪ್ರಯೋಜನ ಅಂತ. ಅದಕ್ಕೆ ಗಿಲ್ಟ್ ಹೇಳುತ್ತೆ, ನಾನು ನಿನ್ನ ಒಳ್ಳೇದಕ್ಕೆ ಬಂದಿರೋದು, ನೀನು ಇಂಪ್ರೂವ್ ಆಗಬೇಕು ಅಂತ. ಸೊ ಕ್ಲೈಂಟ್ ಹೇಳ್ತಾರೆ, ನನಗೆ ಅರ್ಥ ಆಗತ್ತೆ, ಬಟ್ ನೀನು ಇಷ್ಟು ಹಾರ್ಶ್ ಆಗಿ ಮಾತಾಡೋದ್ರಿಂದ ನನಗೆ ಮುಂದೆ ಹೋಗ್ಲಿಕ್ಕೆ ಭಯ ಅಂತ ಅನ್ಸುತ್ತೆ. ಇಷ್ಟು ವರ್ಷದಿಂದ ನೀನು ಹಾರ್ಶ್ ಆಗಿ ಮಾತಾಡ್ತಿದ್ಯಲ್ಲ, ಏನಾದರೂ ಪ್ರಯೋಜನ ಆಯ್ತಾ ಅಂತ. ಎಂಥ ಬ್ಯೂಟಿಫುಲ್ ಅಂದರೆ, ಅವಾಗ ಅವರ ಗಿಲ್ಟ್ಗೆ ಅರ್ಥ ಆಗುತ್ತೆ, ಈ ಥರ ಹಾರ್ಶ್ ವೇಯಲ್ಲಿ ಹೋದರೆ ಪ್ರಯೋಜನ ಇಲ್ಲ, ಸಾಫ್ಟ್ ಆಗೋಣ ಅಂತ. ಮತ್ತೆ ಅವ್ರ ಲೈಫಲ್ಲಿ ಗಿಲ್ಟ್ ಅಪಿಯರ್ ಆಗುತ್ತೆ, ಬಟ್ ಈ ಸಲ ಸಾಫ್ಟ್ ವೇಯಲ್ಲಿ ಹೇಳುತ್ತೆ, ಐ ನೀಡ್ ಸಮ್ ಇಂಪ್ರೂವ್ಮೆಂಟ್ ಅಂತ. ಇಷ್ಟು ಅವರಿಗೆ ಸಾಕಾಗಿತ್ತು ಅವ್ರ ಲೈಫಲ್ಲಿ ಇಂಪ್ರೂವ್ಮೆಂಟ್ ತರಲಿಕ್ಕೆ, ಕಾಮ್ ಆಗಲಿಕ್ಕೆ, ಸ್ಟ್ರೆಸ್ ಫ್ರೀ ಆಗಲಿಕ್ಕೆ. ಸೊ ನಿಮ್ಮ ಲೈಫಲ್ಲಿ ಗಿಲ್ಟಿಂದ ಬಳಲ್ತಾ ಇದ್ರೆ ಆ ಗಿಲ್ಟನ್ನು ಮಾತಾಡಿಸಿ. ಕಷ್ಟ ಆದರೆ ಲೈಫ್ ಕೋಚ್ ಅಥವಾ ಕೌನ್ಸಿಲರ್ಸ್ನ ಹೆಲ್ಪ್ ತಗೊಳ್ಳಿ. ನೆನ್ಪಿಡಿ, ನಿಮ್ಮ ಲೈಫ್ನ ಕಂಟ್ರೋಲ್ ಸಿಸ್ಟಮ್ನ ಜಾಯ್ಗೆ ಕೊಡಿ. ಅರ್ಥ ಆಗಲಿಲ್ವಾ? ಹಾಗಾದರೆ ಇನ್ಸೈಡ್ ಔಟ್ 2 ಮೂವಿನ ತಪ್ಪದೆ ನೋಡಿ.